ಸರ್, ನನ್ನ ಹೆಸರು ಪ್ರದೀಪ್ ಅಂತ ಹೇಳ್ಬಿಟ್ಟು ತುಮಕೂರು ಡಿಸ್ಟಿಕ್ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ಶಾಗದಡು ಗ್ರಾಮದಿಂದ ಮಾತಾಡ್ತಾ ಇದೀವಿ ಸರ್. ಸರ್, ಆಕ್ಚುಲಿ ಬಂದ್ಬಿಟ್ಟು ನಾವು ಈ ಸೂರ್ಯಕಾಂತಿ ಬೆಳೆ ಅನ್ನೋದ ಈ ಸರಿ ಹಾಕಿದೀವಿ ಸರ್. ಇದನ್ನ ಮೊದಲು ನಮ್ಮ ಊರುಗಳಲ್ಲೆಲ್ಲ ಪ್ರಮುಖ ಬೆಳೆಯಾಗಿ ಬೆಳಿತಿದ್ವಿ ಸರ್. ಕಂಪಲ್ಸರಿ ಒಂದು ಆದಾಯದ ಬೆಳೆ ಅಂದ್ರೆ ನಮ್ಮ ಕಮರ್ಷಿಯಲಿ ಇದೇ ಆಕ್ಚುಲಿ ಬೆಳೀತಾ ಇದ್ದಿದ್ದು. ಸುಮಾರು ಒಂದು 10 ರಿಂದ 15 ವರ್ಷದಿಂದ ಸ್ಟಾಪ್ ಮಾಡಿದ್ವಿ. ಏನಕ್ಕೆ ಅಂದ್ರೆ ಈ ಕಾಡಂದಿ ಹಾವಳಿಗಳು ಜಾಸ್ತಿ ಆಗ್ಬಿಟ್ಟು ನಮ್ಗೆ ಏನಾಗ್ತಾ ಇತ್ತು ಅಂದ್ರೆ ಅದು ಹಾಕಿಬಿಟ್ಟು ದಿನ ಇಲ್ಲಿಗೆ ನಮ್ಮೂರಿಂದ 6 ಕಿಲೋಮೀಟರ್ ದೂರ ಇದೆ ಸರ್. ಫಸ್ಟ್ ಆಫ್ ಆಲ್ ಹೊಲ ಇಲ್ಲಿಗೆ ಡೈಲಿ ಸಾಯಂಕಾಲ ಕಾಯಕ್ ಬರ್ಬೇಕಾಗಿತ್ತು. ಕಾಯಕ್ ಬಂದ್ರು ಯಾವ ಟೈಮಲ್ಲಿ ಬಂದ್ ನುಗ್ಗುತ್ತೆ ಮತ್ತೆ ಹಾಳು ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಅದಕ್ಕೆ ಏನ್ ಮಾಡೋದು, ಪಟಾಕಿ ಹೊಡಿಯೋದು, ಮತ್ತೆ ಆ ಟೈರ್ ಹಚ್ಚೋದು, ಟೈರ್ ಬೆಂಕಿ ಹಚ್ಚಿಬಿಡೋದು, ಮತ್ತೆ ಇನ್ನು ಏನು ಬೇರೆ ಬೇರೆ ನಮ್ಗೆ ಏನೇನ್ ಟಮಟೆ ಸೌಂಡ್ ಮಾಡ್ಕೊಂಡು ಕುತ್ಕೊಂಬೋದು. ನಾವು ಅಷ್ಟಂತ ಮಾಡ್ಕೊಂಡು ಕುತ್ಕೊಂಡು ಇದು ಏನೇನು ಎಲ್ಲ ಸಾವಡ್ ಆಪಾಯ್ತ ಅಂತ ಮಲ್ಕೊಂಡ ತಕ್ಷಣ ಬಂದ್ಬಿಟ್ಟು ಹಾಳು ಮಾಡ್ಕೊಂಡು ಎಷ್ಟೋ ಕಡೆ ಹಾಳಾಗೋಗಿರೋ ನಿದರ್ಶನಗಳು ಬೇಜಾನಿದೆ. ಮತ್ತೆ ಅದಕ್ಕೆ ನಾವು ಅದಕ್ಕೆ ಒಂದು ಕೊನೆ ಡಿಸೈಡ್ ಬಂದ್ಬಿಟ್ವಿ, ಆ ಕಡೆ ಬೇಡ ಬಿಟ್ಬಿಡಪ್ಪ ಅಂತ ಬಿಟ್ಬಿಟ್ವಿ. ಸರ್, ಒಂದು 15 ವರ್ಷನೇ ಆಯ್ತು ಸರ್ ನಾವು ಮೋಸ್ಟ್ಲಿ ಹಾಕಿ. ಮತ್ತೆ ಈಗ ನಿನ್ನೆ ಈಗ ಇತ್ತೀಚಿನ ನೋಡಿದಿಲ್ಲ ಸರ್, ಸ್ವಲ್ಪ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಈ ಫೇಸ್ಬುಕ್ ಅನ್ನೋದ್ರಲ್ಲಿ ನಾವು ಆಕ್ಚುಲಿ ಆಡ್ ನೋಡಿದ್ವಿ. ಒಂದು ಈ ಡಾಕ್ಟರ್ ಬ್ರಾಂಡ್ ಅನ್ನೋದೊಂದು ಔಷಧಿ ಇದೆ, ಕಾಡಂದಿಗಳಿಗೋಸ್ಕರನೇ ಮೈನ್ ಅದನ್ನ ಯೂಸ್ ಮಾಡ್ತಾವ್ರೆ ಅಂದ್ಬಿಟ್ಟು ಒಂದಷ್ಟು ರೈತರುಗಳಿಂದ ಫೀಡ್ಬ್ಯಾಕ್ ಗಳೆಲ್ಲ ಮಾತಾಡೋದೆಲ್ಲ ನೋಡಿದ್ವಿ. ಆಮೇಲೆ ಡೈರೆಕ್ಟ್ ಅದ್ರ ಕೆಳಗಡೆ ಒಂದು ನಂಬರ್ ಇತ್ತು. ಆ ನಂಬರ್ ತಗೊಂಡು ನಾವು ಶಿವಮೊಗ್ಗದಲ್ಲಿ ಇದ್ದಾಗ ಫೋನ್ ಮಾಡಿದಾಗ ಅವರು ಇದ್ರ ಬಗ್ಗೆ ನಮಗೆ ಒಂದು ಸ್ವಲ್ಪ ತಿಳುವಳಿಕೆ ಹೇಳಿದ್ರು. ಈ ತರ ಇದೆ, ಈ ತರ ಯೂಸ್ ಮಾಡ್ಬೇಕು. ಯಾಕಂದ್ರೆ ಆಕ್ಚುಲಿ ಒಂದು ನೋಡಿ ಸರ್, ಕರೆಕ್ಟ್ ಆಗಿ ಎಲ್ಲ ರೈತರುಗಳಿಗೆ ಕೊಟ್ಟಿದ್ವಿ, ಎಲ್ಲ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಅಂತ ಹೇಳಿದ್ರು. ಕೆಲವೊಂದು ರೈತರುಗಳ ಹತ್ರ ನಾವು ಕನ್ಸಲ್ಟ್ ಮಾಡಿದ್ವಿ, ಅವರು ಕೂಡ ಒಳ್ಳೆ ಹೇಳಿದ್ರು, ನಮ್ಗೆ ಫೀಡ್ಬ್ಯಾಕ್ ಹೇಳಿದ್ದಾರೆ. ಆಮೇಲೆ ಅವ್ರೇನ್ ಹೇಳಿದ್ರು, ಒಂದು ಎಕರೆಗೆ ಆಕ್ಚುಲಿ 3 ಬಂದ್ಬಿಟ್ಟು ಈ ಪ್ಯಾಕೆಟ್ ಡಾಕ್ಟರ್ ಬಾಂಡ್ ಅನ್ನೋದು 3 ಪ್ಯಾಕೆಟ್ ಹೇಳಿದ್ದಾರೆ. ಆ 3 ಪ್ಯಾಕೆಟ್ ಆಕ್ಚುಲಿ ಒಂದು ಯೂರಿಯಾ ಅಲ್ಲ, ಡಿಎಪಿ ಒಳ್ಳೆ ಗೊಬ್ಬರ ತರ ಬರುತ್ತೆ ಸರ್. ಇದು ಅದನ್ನ ಸೇಮ್ ಒಂದು ಈ ಏನ್ ಬದು ಬರುತ್ತಲ್ಲ ನಿಮ್ಮ ಹಾಕಿರೋ ಸರ್ಕಲ್ ಒಂದು ಏರಿಯಾದಲ್ಲಿ ಬದು ಮೇಲೆ ಒಂದು ರಂಗೋಲಿ ಹಾಕೋ ತರ ಸೇಮ್ ಹಾಕೊಂಡು ಹೋಗ್ತಾ ಇದ್ರೆ ಅದು ನಿಮ್ಗೆ ಆಕ್ಚುಲಿ ಅದು ಒಳಗಡೆ ಎಂಟ್ರಿ ಆಗಕ್ಕೆ ಚಾನ್ಸ್ ಕಮ್ಮಿ ಸರ್. ಆಕ್ಚುಲಿ ನಮ್ಮ ಹೊಲದಲ್ಲಿ ಬಂದು ಕೂಡ ಹಿಂದಗಡೆ ವಾಪಸ್ ಹೋಗಿರೋ ನಿದರ್ಶನ ಆಯ್ತು. 2 ದಿನ ಒಂದು ವಾಪಸ್ ಹೋಗಿದೆ, ನೋಡಿದೀನಿ ನಾನು. ಈಗ ಸದ್ಯಕ್ಕೆ ಏನು ಬರ್ತಾ ಇಲ್ಲ. ಆಮೇಲೆ ಏನಾಗ್ತಾ ಇದೆ ಅಂದ್ರೆ ಇದು ನಿಮ್ಗೆ ಹಂಗು ಯಾವ್ದೋ ಒಂದ್ಸರಿ ಬಂತು, ಇಂಥ ಜಾಗದಲ್ಲಿ ಎಂಟ್ರಿ ಆಯ್ತು ಅಂದ್ಕೊಂಡ್ರೆ ಒಂದು ಇದರ ಜೊತೆ ಒಂದು ಲಿಕ್ವಿಡ್ ಬೇರೆ ಕೊಟ್ಟಿರ್ತಾರೆ ಸರ್. ಯಾವ್ದು ಒಂದು ಸ್ಪ್ರೇ ಬಾಂಡನ್ ಅಂತ ಹೇಳ್ಬಿಟ್ಟು ಒಂದು ಸ್ಪ್ರೇ ಕೊಟ್ಟಿರ್ತಾರೆ. ಈ ಸ್ಪ್ರೇ ತಗೊಂಡ್ಬಿಟ್ಟು ನೀವು ಯಾವ್ದು ಜಾಗದಲ್ಲಿ ಎಂಟ್ರಿ ಆಗಿದೆ ಅನ್ನೋ ನೋಡ್ಬಿಟ್ಟು ಇದನ್ನ ಒಂದು ಡೋಸೇಜ್ ಒಂದು 15 ಲೀಟರ್ಗೆ ಒಂದು 300 ml ಮಾಡ್ಬಿಟ್ಟು ನೀವು ಸ್ಪ್ರೇ ಮಾಡಿದ್ರ ಬದುಗೆ ಅಂದ್ರೆ ಮ್ಯಾಕ್ಸಿಮಮ್ ಕಂಟ್ರೋಲ್ ಆಗೇ ಬಿಡುತ್ತೆ ಸರ್, ಬರಲ್ಲ. ಆಮೇಲೆ ಮತ್ತೆ ಇದ್ರ ಜೊತೆಗೆ ಈ ಡಾಕ್ಟರ್ ಬ್ರಾಂಡ್ ಅನ್ನೋದ್ರ ಒಳಗಡೆ ನೀವು ಕಾಳು ಹಾಕಿದ್ಮೇಲೆ ಅದ್ರ ಜೊತೆಗೆ ಒಂದು ಚಿಕ್ಕದಾಗ ಒಂದು ಬಾಟ್ಲ್ ಕೊಟ್ಟಿರ್ತಾರೆ, ಒಂದು ಚಿಕ್ಕದು. ಅದನ್ನ ತಗೊಂಡ್ಬಿಟ್ಟು ನೀವು ಶೇಂಗಾ ಬೀಜದಲ್ಲಿ ಎಕ್ಸಾಕ್ಟ್ ಆಗಿ ಒಂದು ಅಂದಾಜು ಈ ಕಡೆಯಿಂದ ಬರಬಹುದು, ನನಗೆ ಹಂದಿ ಅನ್ನೋ ಒಂದು ಇದಿತ್ತು ಅಂದ್ರೆ 1-2-3 ಭಾಗದ ಮಾಡ್ಕೊಂಡ್ಬಿಟ್ಟು ಒಂದಷ್ಟು ಕಡಲೆ ಬೀಜ ಇರ್ತಾವಲ್ಲ ಶೇಂಗಾ ಬೀಜದಲ್ಲಿ ನೀವು ಅದನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀರಾ ಅಂದ್ರೆ ಮ್ಯಾಕ್ಸಿಮಮ್ ತಿಂತು ಅಂದ್ರೆ ಒಂದು 4 ರಿಂದ 5-6 ತಿಂಗಳು ನಿಮ್ಗೆ ಆ ಕಡೆ ತಲೆ ಹಾಕಲು ಮರಗಲ್ಲ. ಅದು ಈ ತರ ಇದೆ. ಇದು ಮಾಮೂಲಿ ಇದು ನಿಮ್ಗೆ ಇದೆ ಅಂದ್ರೆ ಮಾಮೂಲಿ ಕಾಳೋದ್ರ ಸರಿಂದ ನಮ್ಗೆ ಟೋಟ್ಲಿ ಇಲ್ಲೇವರೆಗೂ ಏನು ಪ್ರಾಬ್ಲಮ್ ಆಗಿಲ್ಲ ಸರ್. ಒಳ್ಳೆ ಚಂದ ಎಲ್ಲ ಇದು ಮಾಡಿದ್ವಿ. ನೆಕ್ಸ್ಟ್ ಏನಾಗಿದೆ ಅಂದ್ರೆ ನಮ್ಗೆ ಈಗ ಮುಂದೆಗಡೆ ಹಾಕಕ್ಕೂ ಒಂದು ಧೈರ್ಯ ಪಟ್ಟಿದೆ. ಸುತ್ತಮುತ್ತ ಬಂದ್ಬಿಟ್ಟು ಎಲ್ಲ ಕಡಲೆ ನಮ್ ಕಡೆ ಎಲ್ಲ ಶೇಂಗಾ ಜಾಸ್ತಿ ಬೆಳೀತಾರೆ. ಮತ್ತೆ ಈ ಕ್ರಾಸ್ ಹತ್ತಿಗೆ ಬೀಜಗಳು ಹಾಕ್ತಾ ಇದ್ದಾರೆ. ಹತ್ತಿ ಕಾಯಿನೂ ತಿಂತಾ ಇದೆ ಅಂತ ಇತ್ತೀಚೆ ಕಂಪ್ಲೇಂಟ್ ಬಂದಿದೆ. ಅವ್ರಿಗೂ ಎಲ್ಲ ಕೂಡ ನಾವು ಬೇಕಾದ್ರೆ ರೆಫರ್ ಮಾಡಬಹುದು. ಆ ತರ ಇದೆ ಸರ್, ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ. ಈಗ ಆಕ್ಚುಲಿ ಬಂದ್ಬಿಟ್ಟು ಈಗಾಗಲೇ 2-2.5 ತಿಂಗಳಾಗಿದೆ ಸರ್ ನಾವು ಆಕ್ಚುಲಿ ಹಾಕ್ಬಿಟ್ಟು ಯೂಸ್ ಹಾಕಿದೀವಿ. ಹೆವಿ ಮಳೆ ಆದ್ರೂ ಕೂಡ ಸದ್ಯಕ್ಕೆ ಏನು ಹೋಗಿರೋ ತರ ಏನ್ ಕಾಣ್ತಾ ಇಲ್ಲ. ಅದು ನೋಡಿದ್ರೆ ಇನ್ನೂ ರಾಡ್ ಹಂಗೆ ಕಾಣಿದೆ. ಎಕ್ಸಾಕ್ಟ್ ನೋಡಿದ್ರೆ ಆ ಬದು ಮೇಲೆ ಇನ್ನೂ ಹಂಗೆ ಇದೆ. ಸ್ವಲ್ಪ ಇದಾಗಿದೆ, ಕರಗಿ ಭೂಮಿಲಿ ಇದಾಗ್ತಾ ಇದೆ. ಚೆನ್ನಾಗಿದೆ, ಹಂಗಿದೆ. ಅದನ್ನ ಸ್ಮೆಲ್ ಆಕ್ಚುಲಿ ಅವಕ್ಕೆ ನಮ್ಗೇನು ಅನ್ಸೋದು ಗೊತ್ತಿಲ್ಲ. ಅವ್ಕೆ ಹಂದಿಗಂತೂ ಟೋಟ್ಲಿ ಇದು ಆ ಸ್ಮೆಲ್ ಏನೋ ಕಾಣ್ಬಿಟ್ಟು ಘಾಟ್ ತರ ಏನೋ ಕಾಣ್ಬಿಟ್ಟು ಅವು ಮ್ಯಾಕ್ಸಿಮಮ್ ಅವಾರ್ಡ್ ಆಗಿರೋ ತರ ಇದೆ ಸರ್. ನಾವೊಂದು ಈಗ ನಮ್ಮ ಊರಲ್ಲಿ ಆಕ್ಚುಲಿ ಒಂದು 80 ಜನ ಯೂಸ್ ಮಾಡಿದೀವಿ ಸರ್. 80 ಜನನು ಆಕ್ಚುಲಿ ಯಾರು ಈ ತರ ಏನು ಅಂತ ಡ್ಯಾಮೇಜ್ ಮಾಡಿದೆ, ನಮಗೆ ಹೊಲದಲ್ಲೆಲ್ಲ ಡ್ಯಾಮೇಜ್ ಮಾಡಿದೆ ಅನ್ನೋ ತರ ಯಾರೇ ಯಾವ್ದು ಕಂಪ್ಲೇಂಟ್ ಇಲ್ಲಿವರೆಗೂ ನಮಗೆ ರಿಪೋರ್ಟ್ ಆಗಿಲ್ಲ ಸರ್. ಏನೂ ಇಲ್ಲ, ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ ಸರ್. ಹೋದು ಅನ್ನೋ ಒಂದು ಧೈರ್ಯ ಬಂದಿದೆ. ಇದಕ್ಕಿನ್ನೂ ಜಾಸ್ತಿ ಮಾಡಬಹುದು ಅನ್ನೋ ತರ ಒಂದು ಧೈರ್ಯ ಬಂದಿದೆ ಸರ್. ಈಗ ಎಲ್ಲರೂ ದಯವಿಟ್ಟು ಇದನ್ನ ಡಾಕ್ಟರ್ ಬ್ರಾಂಡ್ ಯೂಸ್ ಮಾಡಿಕೊಂಡು ರೈತರುಗಳೆಲ್ಲ ಒಂಥರ ಯೂಸ್ ಮಾಡ್ಕೋಬೇಕು ಅಂತ, ಬೆಳೆ ರಕ್ಷಣೆ ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ನಾವು ಸ್ವಂತ ಅನುಭವದಿಂದ ಹೇಳ್ತಾ ಇದೀವಿ, ಮಾಡ್ಕೋಬಹುದು ಸರ್.